ಸಿದ್ದರಾಮಯ್ಯ ಇಸ್ ಎ ಮಾಸ್ ಲೀಡರ್. ಸಿದ್ದರಾಮಯ್ಯ ಇಸ್ ಎ ಮಾಸ್ ಲೀಡರ್ ಅಲ್ವಾ? ಒಬ್ಬ ಜನನಾಯಕರು. ಪಕ್ಷ ಜನನಾಯಕರು ಯಾವಾಗ ಯಾವ ಸಂದರ್ಭ ಬರ್ತದೆ ಅದು ಪಕ್ಷದ ವಿವೇಚನೆಗೆ ಬಿಟ್ಟ ವಿಷಯ. ಈ ವಿಷಯದಿಂದೇನು ಸಿದ್ದರಾಮಯ್ಯವರು ಮಾಸ್ ಲೀಡರ್ ಆಗ್ಲಿಲ್ವಲ್ಲ. ಈಸ್ ಎ ಮಾಸ್ ಲೀಡರ್. ಇನ್ನಷ್ಟು ಗಟ್ಟಿ ಆಗ್ತಾರ. ಅವರು ವೀಕ್ ಆಗೇ ಇಲ್ಲ, ಗಟ್ಟಿಯಾಗೇ ಇದ್ದಾರೆ. ಇನ್ನಷ್ಟು ಗಟ್ಟಿ ಆಗೋದೇನಿದೆ? ಮಾನಸಿಕವಾಗಿ ನೊಂದಿದ್ರು, ವೀಕ್ ಆಗಿರ್ಲಿಲ್ಲ, ನೊಂದಿದ್ರು. ಇಲ್ಲದೇ ಇದ್ರು ಘಟನೆಯನ್ನ ಸುಳ್ಳನ್ನ ಸತ್ಯ ಮಾಡಕ್ ಕೊಟ್ಟಿದ್ರಲ್ಲ, ಹೀಗಾಗಿ ನೊಂದಿದ್ರು. ಸರ್, ಅಶೋಕ್ ಅವರು ಹೇಳ್ತಾ ಇರೋದು ನಾವು ಸೈಟ್ ವಾಪಸ್ ಕೊಡಿಸ್ಬೇಕಾಯ್ತು, ಅದಕ್ಕೆ ಹೋರಾಟ ಮಾಡಿ. ಅವರು ಬಾರಿ ದೊಡ್ಡ ಲೀಡರ್ ಬಿಡ್ರಿ, ತುಂಬಾ ದೊಡ್ಡ ಲೀಡರ್ಗಳು. ಕೇಳಿ ಅವ್ರ ಮಾತನ್ನ. ಸರ್, ಅವರು ಹೋರಾಟ ಬಿಡಲ್ವಂತೆ ಸರ್. ಸುಪ್ರೀಂ ಕೋರ್ಟ್ ಈ ಆದೇಶ ಕೊಟ್ಟ ಮೇಲೆ ಕೂಡ ನಾವು ಈ ಒಂದು ಹೋರಾಟವನ್ನ ಕೈ ಬಿಡಲ್ಲ, ಮುಂದುವರಿಸ್ತೀವಿ. ಅವ್ರು ಬಿಟ್ಬಿಡಿ ಅಂತ ಕೇಳಿದವ್ರು ಯಾರು? ಚೀಮಾರಿ ಹಾಕಿದಲ್ಲಿ ಹೋಗಿ ಬದಲು ಅದಕ್ಕೆ ಉತ್ತರ ಹೇಳಿ. ಸರ್, ಧರ್ಮಸ್ಥಳ ಪ್ರಕರಣದಲ್ಲಿ ಏನು ಎಸ್ಐಟಿ ರಚನೆ ಸರ್ಕಾರ ಡಿಸಿಷನ್ ಮಾಡಿದೆ ಎಸ್ಐಟಿ ರಚನೆ ಮಾಡೋದಕ್ಕೆ. ಒಳ್ಳೇದು. ಅಲ್ಲಿ ಏನೇನು ಘಟನೆಗಳಾಗಿದ್ದಾವೆ ಅಥವಾ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಲೆಟ್ ದಿ ಟ್ರೂತ್ ಕಮ್ ಔಟ್. ಒಳ್ಳೇದೇ ಅಲ್ವಾ? ಅಲ್ಲ, ಈಗ ಯಡಿಯೂರಪ್ಪನವರು ಎಸ್ಐಟಿ ತನಿಖೆಗೆ ಮೊದಲೇ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಅಂತದ್ದೇನು ಆಗೇ ಇಲ್ಲ ಅಂತ ಯಡಿಯೂರಪ್ಪನವರು ಹೇಳ್ತಾರೆ. ಗೊತ್ತಿಲ್ಲ ಯಾವ ಇದರಲ್ಲಿ ಕೊಟ್ಟಿದ್ದಾರೋ, ಯಾವ ಏಜೆನ್ಸಿ ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ದಾರೋ. ವಿ ಡೋಂಟ್ ನೋ. ಎಸ್ಐಟಿ ರಚನೆ ಆಗಿದೆ, ಲೆಟ್ ದಿ ರಿಪೋರ್ಟ್ ಕಮ್ ಔಟ್. ಸರ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಅನ್ನುವಂಥದ್ದು ಏನಾದರೂ ಚರ್ಚೆ ಆಗಿದೆಯಾ ಅಥವಾ ಅದೆಲ್ಲ ಹೈಕಮಾಂಡ್ ಬಿಟ್ಟು ವಿಷಯ ಅಲ್ವಾ? ಅಲ್ಲ, ಇತ್ತೀಚೆಗೆ ಖರ್ಗೆ ಅವ್ರನ್ನ ಭೇಟಿ ಎಲ್ಲ ಆಗಿದ್ದಾರೆ. ದಿಢೀರೇನೂ ಇಲ್ಲ ಭೇಟಿ. ನಮ್ಮ ಎಸಿಸಿ ಪ್ರೆಸಿಡೆಂಟ್ ಅವರು ಸುಪ್ರೀಂ ಬಂದಾಗೆಲ್ಲ ಭೇಟಿ ಆಗ್ತಾ ಇರ್ತೀವಿ. ಅವು ಏನು ಇಲ್ವೇ ಇಲ್ವಲ್ರಿ ಪಾಪ. ಅವರು ನಾನು ಸುರೇಶ್ ನನಗೂ ಆಶ್ಚರ್ಯ ನೀವು ಕೇಳ್ದಂಗೆ. ಅವ್ರು ಎಂದೂ ನನಗೆ ಫೋನು ಮಾಡಿಲ್ಲ, ನಾವು ಮಾತಾಡೂ ಇಲ್ಲ, ಟೀಕೆಗಳನ್ನೂ ಮಾಡಿಲ್ಲ. ಐ ಡೋಂಟ್ ನೋ ಹೌ ದಿಸ್ ಟೈಪ್ ಆಫ್ ನ್ಯೂಸ್ ಕಮ್ಸ್ ಔಟ್. ಈ ಇಪ್ಸ್ ಅಂಡ್ ಬಟ್ಸ್ ಎಲ್ಲ ಆಗ್ಬಾರ್ದಲ್ವಾ? ವಿತೌಟ್ ಎನಿಥಿಂಗ್. ದೇರ್ ಇಸ್ ನಥಿಂಗ್ ಆಫ್ ದಟ್ ಸಾರ್ಟ್. ಆಮೇಲೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಓಡಾಡ್ತಿದೆ ಸರ್, ಅದಕ್ಕೋಸ್ಕರ ತಮ್ಮ ಕ್ಲಾರಿಟಿ ಬೇಕಲ್ವಾ ಸರ್? ಆ ತರದ್ದು ನಾನು ಸುರೇಶ್ ಅವರು ಮಾತಾಡಿಲ್ಲ. ಹೆಂಗ್ ಹುಟ್ತಾ ಇದೆ ನನಗೆ ಗೊತ್ತಿಲ್ಲ. ಈ ತರದ್ರಿಂದ ಹಾಳಾಗೋದು ನೋಡಿ, ಸಮಾಜ ಹಾಳಾಗೋದು, ಒಂದು ಶಾಂತಿ ಹಾಳಾಗೋದು ಹಿಂಗೇನೆ. ಸರ್, ಈಗ ಸಿದ್ದರಾಮಯ್ಯ ಅವರು 5 ವರ್ಷ ಕಂಟಿನ್ಯೂ ಆಗ್ತಾರೆ. ಈಗ ಶಕ್ತಿ ಬಂದಿದೆ ಸುಪ್ರೀಂ ತೀರ್ಪಿನಿಂದ. ಹೊಸದಾಗಿ ಶಕ್ತಿ ಏನು ಬಂದಿಲ್ಲ. ಅವ್ರ ಶಕ್ತಿ ಏನಿದೆ, ಶಕ್ತಿ ಹಂಗೆ ಇದೆಯಲ್ವಾ? ಬದಲಾವಣೆ ಸರ್, ಯಾಕಂದ್ರೆ ಬುಡಾ ಕೇಸು ಹೊರಗಡೆ ಬಂದ್ಮೇಲೆ ಸಿದ್ದರಾಮಯ್ಯನವರ ಬದಲಾವಣೆ ಆಗಬೇಕು, ನಾಯಕತ್ವ ಬದಲಾವಣೆ ಆಗಬೇಕು ಅನ್ನೋದು ಚರ್ಚೆಗಳು ಕೂಡ ಮುನ್ನೆಲೆಗೆ ಬಂತು ಈ ಮುಡಾ ಕೇಸಿಂದ. ಅದೇನೇನು ಬಂತೋ ಗೊತ್ತಿಲ್ಲ. ಸಿದ್ದರಾಮಯ್ಯಗಿದ್ದಾರೆ, ಸಿಎಂ ಕೋರ್ಟಿ ಅಲ್ಲಿತ್ತು, ಸೂರ್ಯ ಮೇಲೆ ಕೂರ್ತಿದ್ದಾರೆ, ಅಧಿಕಾರ ನಡೆಸ್ತಾರೆ, ಅಷ್ಟು ಮಾತ್ರ ಗೊತ್ತಿಲ್ಲ. ಅದಿಲ್ಲದೆ ಶಾಸಕಾಂಗ ಪಕ್ಷ ನಾಯಕರು ಹೆಂಗಾಗ್ತಿದ್ರು? 5 ವರ್ಷ ಅವರೇ ಇರ್ತಾರೆ. ಶಾಸಕಾಂಗ ಪಕ್ಷ ನಾಯಕರು ಹೆಂಗಾಗ್ತಿದ್ರು ಅವರು? ಈಗ ಸಿಎಂ ಅಲ್ಲೂ ಅವರೇನೆ. ಮತ್ತೆ ಇನ್ನೇ ಚರ್ಚೆ ಮಾಡ್ತೀರಿ? 5 ವರ್ಷ ಯಾಕ್ರೆ ಹಂಗೆ ಹೇಳ್ತೀರಿ? ಪೀಪಲ್ ಹ್ಯಾವ್ ಗಿವನ್ ಮ್ಯಾಂಡೇಟ್ ಫಾರ್ 5 years ಟು ರೂಲ್ ದಿ ಸ್ಟೇಟ್. ಕಾಂಗ್ರೆಸ್ ಪಾರ್ಟಿಗೆ ಸ್ಟೇಬಲ್ ಗವರ್ಮೆಂಟ್ ಇದೆ, ಚೀಫ್ ಮಿನಿಸ್ಟರ್ ಇದ್ದಾರೆ. ಸ್ಟೇಬಿಲಿಟಿ ಅಂಡ್ ಎಬಿಲಿಟಿ ವಿಲ್ ರನ್ ದಿ ಶೋ. ಸರ್, ದಲಿತ ಒಳ ಮೀಸಲಾತಿದು ಇನ್ನೂ ವರದಿ ಕೈ ಸೇರದೇ ಇರೋದ್ರಿಂದ ಅಧಿಕಾರಿಗಳಿಗೆ ಸಾಕಷ್ಟು ಸಂಕಷ್ಟ ಆಗ್ತಾ ಇದೆ ಅಂತ ಮುಂಬಡ್ತಿ ವಿಚಾರಕ್ಕೆ ಏನಿಲ್ಲ, ರಿಪೋರ್ಟ್ ಎಲ್ಲ ಫೈನಲ್ ಆಗಿದೆ. ಎನಿ ಟೈಮ್ ದೇ ವಿಲ್ ಸಬ್ಮಿಟ್ ದಿ ರಿಪೋರ್ಟ್ ಟು ದಿ ಗವರ್ಮೆಂಟ್. ವಿಳಂಬ ಆಗ್ತಿದೆಯಲ್ಲ ಸರ್ ಜಾಸ್ತಿ. ಬೆಂಗಳೂರು ಮಾತ್ರದಲ್ಲೇ ಮಾಡ್ಬೇಕಲ್ವಾ? ಕೆಲ ಅಧಿಕಾರಿಗಳು ಮುಂಬಡ್ತಿ ಕೊಡುವಂತ ವಿಚಾರದಲ್ಲಿ ಸಾಕಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ ಸರ್. ಹೌದಾ? ಆ ತರದ ನಡೀತಾ ಇದೆ ಬೇರೆ ಬೇರೆ ಇಲಾಖೆಗಳಲ್ಲಿ. ಮುಂಬಡ್ತಿ ಕೊಡೋದಿಲ್ಲ. ಕೆಲವು ನಮ್ಮ ಫಾರೆಸ್ಟ್ ಅಲ್ಲಿ, ಎಜುಕೇಷನ್ ಅಲ್ಲಿ, ಪೊಲೀಸಲ್ಲಿ ಈ ತರದ ಇಲಾಖೆಗಳು ನನ್ನ ಗಮನಕ್ಕೂ ಬಂದು ನಮ್ಮ ಒಂದು ವಿಜಿಲೆನ್ಸ್ ವಿಂಗ್ ಇರ್ತದೆ, ಪ್ರಮೋಷನ್ಸ್ ಇದರಲ್ಲಿ ರಿಸರ್ವೇಷನ್ದಲ್ಲಿ ವಿಜಿಲೆನ್ಸ್ ವಿಂಗ್ಗೆ ರೆಫರ್ ಮಾಡಿದ್ದೆ ನಾನು. ಅವರು DPRಗೆ ಕೊಟ್ಟಿದ್ದಾರೆ. DPR ಎಕ್ಸಾಮೈನ್ ಮಾಡ್ತಾ ಇದೆ. ಅನ್ಯಾಯ ಆಗಿದ್ರೆ, ಡಿನೇ ಆಗಿದ್ರೆ ದಟ್ ವಿಲ್ ಕರೆಕ್ಟ್ ಅಂಡ್ ಗಿವ್ ಜಸ್ಟಿಸ್.